ನಾವೆಲ್ಲ ಸೇರಿ ಇವತ್ತು ರೈತರ ಬದುಕಿಗೆ, ರೈತರ ಏನು ಅವರ ವ್ಯಾಪಾರ ವಹಿವಾಟಿಗೆ, ಬೆಲೆಗೆ ಅವೆಲ್ಲ ಕೂಡ ಸಹಾಯವನ್ನು ಮಾಡಬೇಕು. ಯಾರು ಕೂಡ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯ್ತು, ನಾನು ರೈತ, ಅವನು IT ಕೋಟು ಟೈ ಹಾಕೊಂಡು ಅವನವನೇ ನಾನು ಪಂಚೆ ಕಟ್ಕೊಂಡು ನಾನಿದ್ದೀನಿ ಅಂತ ನೀವು ಯಾರು ಚಿಂತೆ ಮಾಡಬೇಡ. ಈ ದೇಶಕ್ಕೆ ನಿಮ್ಮ ಬೆನ್ನೆಲುಬಿಲ್ಲ ಅಂದ್ರೆ, ನೀವು ದುಡಿಲಿಲ್ಲ ಅಂದ್ರೆ ಯಾವ ಟೆಕ್ಕಿಗೆ ಕೂಡ ತಲೆನೂ ಓಡುದಿಲ್ಲ. ನಿಮ್ಮ ಫುಡ್ಡೇ ನೀವೇ ಬೇಸಿಕ್ ಫೌಂಡೇಶನ್. ನಿಮ್ಮನ್ನ ಫರ್ಗೆಟ್ ಮಾಡಿದ್ರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅನ್ನೋದಕ್ಕೆ ಈ ದೇಶಕ್ಕೆ ರೈತನೇ ಒಂದು ದೊಡ್ಡ ಬೆನ್ನೆಲುಬು. ಅಥವಾ ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ. ಇವತ್ತು ಸುಮಾರು ನಮ್ಮ ರಾಜ್ಯದಲ್ಲಿ ಇರೋಂಥ ಏನು ರೈತರ ಒಂದು ನಂಬರ್ಸ್ ಏನಿದೆ ಬಹಳ ದೊಡ್ಡದಿದೆ, ಜಾಸ್ತಿ ಭೂಮಿನೂ ಇದೆ. ಒಳ್ಳೆ ಇವತ್ತೇನು ಕಮರ್ಷಿಯಲ್ ಕ್ರಾಪ್ಸ್ ಇದೆ, ಆ ಕಮರ್ಷಿಯಲ್ ಕ್ರಾಪ್ಸ್ ಅಲ್ಲೂ ಕೂಡ ಬೇಕಾದಷ್ಟು ಆಗ್ತಾ ಇದೆ. ಆಮೇಲೆ ದಿನೇ ದಿನೇ ಜಾಸ್ತಿ ಇವತ್ತು ಆರ್ಗ್ಯಾನಿಕ್ ಇದಕ್ಕೂ ಕೂಡ ಜನ ಕೂಡ ಇದಕ್ಕೆ ಹೆಚ್ಚಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಕೂಡ ಇವತ್ತು ಬೇಕಾದಷ್ಟು ಕಾರ್ಯಕ್ರಮವನ್ನ ಇವತ್ತು ರೂಪಿಸುವಂತ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ನೀವೆಲ್ಲ ಮುಂದಿನ ದಿನದಲ್ಲಿ ನಾನು ವೈಸ್ ಚಾನ್ಸಲರ್ಗೆ ಇನ್ನೊಂದು ತಿಂಗಳೊಳಗೆ ನೀವೊಂದು ನನಗೊಂದು ಇದನ್ನ ಪ್ಯಾಕೇಜ್ನ ಬೆಂಗಳೂರು ನಗರದಿಂದ ಇರುವಂತ ನಮ್ಮ ಮಕ್ಕಳುಗಳಿಗೆ, ಹೈಸ್ಕೂಲ್ ಮಕ್ಕಳುಗಳಿಗೆ ನಾವು 2 ದಿನ ಸುತ್ತಮುತ್ತಲು ಇರುವಂತ ತಾಲೂಕುಗಳಿಗೆ, ಇಲ್ಲ ದೂರ ಆಗ್ಬೋದು ಹತ್ರ ಆಗ್ಬೋದು, 2 ದಿನ ಟೂರು. ಅವರು ಹೆಂಗೆ ಇದಕ್ಕೆ ಹೋಗ್ಬೇಕು, ಯಾವ್ದಾದ್ರು ಡೈರಿಗೆ ಹೋಗ್ಬೇಕು, ಕೋಳಿ ಫಾರ್ಮ್ ಯಾವ ರೀತಿ ಹೋಗ್ಬೇಕು, ವ್ಯವಸಾಯದ ಭೂಮಿಗಳಿಗೆ ಹೋಗ್ಬೇಕು, ಯಾವ ರೀತಿ ಮಾಡ್ತಾರೆ ಅದನ್ನೆಲ್ಲ ಕೂಡ ಒಂದು ಟೂರ್, ಎಲ್ಲಾರು ಒಂದು ಶಾಲೆಗೆ ಇರೋದು, ರೈತರು ಮನೇಲೆ ಉಳ್ಕೊಳ್ಳುವಂಥದ್ದು ಅಂಥದ್ದೊಂದು ಕ್ಲೀನ್ ಆಗಿ ಒಂದು ಪ್ಯಾಕೇಜ್ನ ರೆಡಿ ಮಾಡಿ ನೀವು ಕೊಡಿ. ಬೆಂಗಳೂರು ನಗರದ ಮಕ್ಕಳುಗಳಿಗೆ, ಸಿಟಿಲಿರುವಂಥ ಮಕ್ಕಳಿಗೆ ಸರ್ಕಾರದಿಂದ ಬೇಕಾದ್ರೆ ಅದಕ್ಕೆ ಹಣ ಖರ್ಚಾದ್ರೂ ಚಿಂತೆ ಇಲ್ಲ, ಎಷ್ಟು ಬೇಕಾದ್ರೂ ನಾವು ನಮ್ಮ ಮಕ್ಕಳಿಗೆ, ಬೆಂಗಳೂರು ನಗರದ ಮಕ್ಕಳಿಗೆ ನಾವು ಗ್ರಾಮೀಣ ಪ್ರದೇಶದ ಬದುಕನ್ನ ಪರಿಚಯ ಮಾಡಿಕೊಡುವಂತ ಕೆಲಸ ಮಾಡಬೇಕಾದ್ದು ಸರ್ಕಾರದ ಜವಾಬ್ದಾರಿ ಇದೆ. ದಟ್ ವಿಲ್ ಬಿ ದಿ ಪ್ರೋಗ್ರಾಮ್ ಆಫ್ 2026 ಫಾರ್ ಅವರ್ ಸ್ಟೂಡೆಂಟ್ಸ್. ಸೊ ಅದಕ್ಕೆ ಯಾರು ಪಾಪ ನಮ್ಮ ಇರುವಂತ ಮಕ್ಕಳು, ರೈತರು ಯಾರು ಮಕ್ಕಳು 3 ಮಕ್ಕಳು ನಮ್ಮ ಮನೇಲಿ ಇಟ್ಕೊಳಕ್ಕೆ ಬೇಡ ಅಂತ ಹೇಳ್ತಾರ, ಅವ್ರು ಇಟ್ಕೊಳ್ತಾರೆ. ಒಂದ್ 3 ಜನ ಒಂದೊಂದು ಮಕ್ಕಳು ಒಂದು ಊರಿಗೆ 100 ಜನ ಹೋದ್ರೆ ಇಬ್ಬಿಬ್ರು ಮಕ್ಕಳನ್ನ ಇಟ್ಕೊಂಡು ಅಲ್ಲಿ ಅಡುಗೆ ಏನಿರ್ತದೆ, ಅಲ್ಲಿ ಊಟ ಏನಿರ್ತದೆ, ಅವ್ರ ಬದುಕು ಏನಿರ್ತದೆ, ಆ ಮಕ್ಕಳ ಜೊತೆ ಈ ಮಕ್ಕಳನ್ನು ಬೆರೆಸ್ಕೊಂಡು ವಿಚಾರ ತಿಳ್ಕೊಂಡು ಪರಿಚಯ ಮಾಡ್ಕೊಳ್ಳುವಂತ ಕೆಲಸ ಅದಕ್ಕೆ ನಾವು ಕೈ ಹಾಕಬೇಕು. ಸೊ ಮ್ಯಾಚ್ ಅಂಡ್ ಮಿಕ್ಸ್ ಇರಬೇಕು. ಆಗ ಅವ್ರಿಗೆ ಗೊತ್ತಾಗ್ತದೆ ರೈತರ ಬದುಕು ಶ್ರಮ ಏನಿದೆ ಅಂತ ಹೇಳಿ. ಮುಂದಿನ ದಿನದಲ್ಲೂ ಕೂಡ ಅವರ ಆಲೋಚನೆಗಳು, ಭೂಮಿಯಿಂದ ನಾವು ಮೇಲಕ್ಕೆ ಬಂದಿದ್ದೀವಿ, ನಮ್ಗೆ ಯಾರು ದುಡಿತಾ ಇದ್ದಾರೆ, ನಮ್ಗೆ ಯಾರು ಹಾಲು ಕೊಡ್ತಾ ಇದ್ದಾರೆ, ಯಾರು ತುಪ್ಪ ಕೊಡ್ತಾ ಇದ್ದಾರೆ, ಯಾರು ತರಕಾರಿ ಕೊಡ್ತಾ ಇದ್ದಾರೆ, ಯಾರು ಸಕ್ಕರೆ ಕೊಡ್ತಾ ಇದ್ದಾರೆ, ಯಾರು ಕಬ್ಬು ಕೊಡ್ತಾ ಇದ್ದಾರೆ, ಇವೆಲ್ಲ ಹಸಿರು ಪಾಲಕ್ ಅಂತಾರೆ. ಪಾಲಕ್ ಎಲ್ಲಿಂದ ಬಂತು ಅದೆಲ್ಲ ಕೂಡ ತಿಳ್ಕೊಬೇಕಲ್ಲ. ಮಶ್ರೂಮ್ ಬೇಕು ಅಂತಾರೆ, ಎಲ್ಲಿಂದ ಬಂತು, ಕೋಳಿ ಎಲ್ಲಿಂದ ಬಂತು, ಹೆಂಗ್ ಬಂತು, ಕುರಿಗಳ ಸಾಕಣೆ ಮಾಡಕ್ಕೆ ಎಷ್ಟು ಕಷ್ಟ ಇದೆ, ಇವೆಲ್ಲ ಕೂಡ ಇದೆಯಲ್ಲ. ಎಲ್ಲ ವೆಜಿಟೇರಿಯನ್ ದರ್ಸ್ಗಳು, ಏನ್ ಹಸು ಏನೋ ನಾನ್ ವೆಜಿಟೇರಿಯನ್ ತಿಂತದ, ಇಲ್ಲ ಕೋಳಿ ಏನೋ ನಾನ್ ವೆಜಿಟೇರಿಯನ್ ತಿಂತದ, ಅವೆಲ್ಲ ವೆಜಿಟೇರಿಯನ್ ತಿನ್ನೋದು. ಮೇಕೆ ಏನಾದ್ರು ನಾನ್ ವೆಜಿಟೇರಿಯನ್ ತಿಂತದ, ಅದು ವೆಜಿಟೇರಿಯನ್ ತಿನ್ನೋದು. ಕೊನೆಗೆ ಆ ರೀತಿ ಇದೆ. ಸೊ ಹಂಗೆ ಪ್ರತಿಯೊಂದರಲ್ಲೂ ಪರಿಚಯ ಆಗ್ತದೆ. ನಾನು ನಮ್ಮ ಚಿಂಚಿಪುರಿ ಫಂಕ್ಷನ್ 1 ವರ್ಷ 3-4 ವರ್ಷದಿಂದ ಹೋಗಿದ್ದೆ. ಅಲ್ಲೊಂದು ಮಾತು ಹೇಳಿದೆ, ಈ ಕೃಷ್ಣಂದು ಯಾವುದೋ ಒಂದು ಇದಿತ್ತು, ಕೊರಳು. ಆ ಕೊರಳು ಇದು ಬೊಂಬು, ಆ ಬೊಂಬಿನಲ್ಲಿ ಕೊರಳು ಇದನ್ನು ಮಾಡ್ತಾರೆ, ಫ್ಲೂಟು. ಆ ಫ್ಲೂಟ್ ನಲ್ಲಿ ತಯಾರು ಮಾಡಿದ್ರೆ ಎಂತ ನಾದ ಬರ್ತದೆ ಆ ಬೊಂಬುಗೆ ಗೊತ್ತಿಲ್ಲ, ಅದ್ರಲ್ಲಿ ಅಂತ ನಾದ ಬರ್ತದೆ ಅಂತ. ಹಂಗೆ ಕೃಷ್ಣನ್ ಕೊರಳು ಇಡೀ ಪ್ರಪಂಚದಲ್ಲೇ ಫೇಮಸ್, ಆ ಫ್ಲೂಟು. ಹಂಗೆ ಪ್ರತಿಯೊಂದು ಉಪಯೋಗ ಆಗ್ತದೆ. ಈಗ ಕುರಿ ಅದ್ರ ಚರ್ಮ, ನಮ್ಮ ಇದ್ರದ್ದು ಕೋಣದ ಚರ್ಮ, ಅದರಲ್ಲಿ ಟಮಟೆ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಆ ಸತ್ತಾಗ ಚರ್ಮ ಹಾಕಿದ ತಕ್ಷಣ ಕೊನೆಗೆ ಅತುಲಿ ಅಂತ ಈಗ ನಾನು ಬಂದ ತಕ್ಷಣ ಅಲ್ಲಿ ಟಮಟೆ ಹೊಡಿತಾ ಇದ್ರು, ನಮ್ಮ ಡೊಳ್ಳು ಕುಂಡ್ರ ನಡೀತಾ ಇದ್ರು. ಎಲ್ಲಿಂದ ಬಂತು ಆ ಶಬ್ದ? ಈಗೇನೋ ಪ್ಲಾಸ್ಟಿಕ್ ಮಾಡಿದ್ರೆ, ಮೂಲ ಎಲ್ಲಿಂದ ಬಂತು? ಅದು ಚರ್ಮದಿಂದ ಬಂತು. ಆ ಕುರಿ ಚರ್ಮದಿಂದ ಬಂತು, ಮೇಕೆ ಚರ್ಮದಿಂದ ಬಂತು, ಆ ಕೋಣ ಚರ್ಮದಿಂದ ಬಂತು. ಹಂಗೆ ಪ್ರತಿಯೊಂದು ಪದಾರ್ಥ ಕೂಡ ಯಾವುದು ವೇಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಗಣೇಶನ್ ಕೊಟ್ಟರು ನನ್ಗೆ, ನಮ್ಮ ಇದು ನಾಗಮಂಗಲದವರು ಏನೋ ಮಾಡಿ ವೇಸ್ಟ್ ಮೆಟೀರಿಯಲ್ ಮಾಡಿದೀವಿ ಅಂತ ಕೊಟ್ಟರು. ಈ ಗಣೇಶ ಇದನ್ನ ಸಗಣಿಯಿಂದ ನಾವು ಬಿಸಾಕ್ತೀವಿ. ಈ ಸಗಣಿ ಮತ್ತು ಇದನ್ನ ಸೇರಿಸಿದ ತಕ್ಷಣ, ಹುಲ್ಲು ಸೇರಿಸಿದ ತಕ್ಷಣ
ಅದು ಪಿಳ್ಳಾರ್ತಿ ಆಗೋಯ್ತು. ಅದನ್ನು ಕೂಡ ಒಂದು ಇದನ್ನ ಪಿಳ್ಳಾರ್ತಿನ ಸಗಣಿಗೆ 2 ಹುಲಗರ್ಕಿ ಇಟ್ಟಿದ ತಕ್ಷಣ ನಮ್ಮ ಹಿಂದೂ ಧರ್ಮದಲ್ಲಿ ಪಿಳ್ಳಾರ್ತಿ ಅಂತ ಗಣೇಶ ಅಂತಾನೆ ನಾವು ಮಾಡ್ತೀವಿ. ಹಂಗೆ ಯಾವುದು ಕೂಡ ನಾವು ವೇಸ್ಟ್ ಮಾಡೋಂತ ಪದ್ಧತಿ ಇಲ್ಲ. ನಮ್ದೇ ಆದಂತ ಧರ್ಮ, ನಮ್ದೇ ಅಂತ ಇತಿಹಾಸ ಇದೆ. ಈ ಬತ್ತಿ ಉರಿತಾ ಇದೆಪ್ಪ, ಅದು ಬತ್ತಿ ಉರಿತಾ ಇದೆ, ಆ ಉರಿಯ ಹಿಂದೆ ಎಣ್ಣೆ ಇದೆ. ಆ ಎಣ್ಣೆ ಗೊತ್ತು, ಅದ್ರ ಕಷ್ಟ ಏನೋ ಬತ್ತಿಗೆ ಅದು ಗೊತ್ತು. ನಿಮ್ಗೆ ಕಾಣಕ್ ಬರೀ ಬೆಳಕು ಮಾತ್ರ ಕಾಣ್ತದೆ. ಹಂಗೆ ಇವತ್ತು ಈ ಹಿಂದೆ ಶ್ರಮ, ಬದುಕಿನಲ್ಲಿ ಶ್ರಮದ ಹಿಂದೆ ನಿಮ್ಮ ಶ್ರಮ ಬಹಳ ದೊಡ್ಡದು. ಅದಕ್ಕೆ ಇವತ್ತು ಈ ರೈತರ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ನನ್ನ ರೈತ ಕುಟುಂಬದಲ್ಲಿ 1 ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಗೆ ಶುಭವಾಗ್ಲಿ. ತಮ್ಮ ಬೆವರು, ತಮ್ಮ ಶ್ರಮ, ಇದಕ್ಕೆ ನಾವು ಯಾರು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕೃಷಿತೋ ನಾಸ್ತಿ ನಾಭಿಕ್ಷಂ ಅಂತ ಹೇಳಿ, ಹಂಗೆ ಎಲ್ಲ ಕೂಡ ತಾವೆಲ್ಲ ಭೂಮಿ ತಾಯಿ ಮಕ್ಕಳು. ಭಗವಂತ ನಿಮ್ಗೆ ಒಳ್ಳೇದಾಗ್ಲಿ. ಹಿಂದೆ ನಿಮ್ಮ ಆಸ್ತಿ ದಾಖಲೆಗಳನ್ನ ಇವತ್ತು ಕೃಷ್ಣ ಕಾಲದಲ್ಲಿ ಭೂಮಿ ಅಂತ ಒಂದು ಕಾರ್ಯಕ್ರಮ ಮಾಡಿ ಬರೀ 5 ರೂಪಾಯಿ ಪಾಣಿ ಕೊಡೋಕೆ ಶುರು ಮಾಡಿದ್ರು. ಈಗ ಈ ಕ್ಷೇತ್ರದ ಶಾಸಕರು ಕೃಷ್ಣ ಬೈರೇಗೌಡರು ಮತ್ತು ನಾವೆಲ್ಲ ಸೇರಿ ಈ ಆಸ್ತಿಗಳಿಗೆ ದಾಖಲೆ ಮಾಡೋದು, ಪೋಡಿ ಮಾಡ್ಕೊಳ್ಳೋದು, ಮತ್ತೊಂದೆಲ್ಲ ಕೂಡ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ. 6ನೇ ಗ್ಯಾರಂಟಿ ಯಾವ್ದಪ್ಪ ಅಂತಂದ್ರೆ ಭೂಮಿ ಗ್ಯಾರಂಟಿ. ನಿಮ್ಮ ಆಸ್ತಿಗಳಿಗೆ ಸರಿಯಾದ ರೀತಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಬೇಕು ಅಂತ ಈ ಸರ್ಕಾರ ತೀರ್ಮಾನವನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ನಮ್ಮ ಪ್ರಯಾರಿಟಿ ನಿಮ್ಮ ಬದುಕು. ಸೊ ಅದಕ್ಕೋಸ್ಕರ ಆರ್ಥಿಕವಾಗಿ ನಿಮ್ಗೆ ತೊಂದರೆ ಆಗ್ತಾ ಇದೆ. ಬೆಲೆ ಏರಿಕೆಗಳೆಲ್ಲ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾದಳಕ್ಕೆ ಹೋಗ್ತಾ ಇದೆ. ಗ್ಯಾಸ್ 1,000 ರೂಪಾಯಿ ಆಗೋಯ್ತು, 400 ರೂಪಾಯಿ ಗ್ಯಾಸು ಅಂತ ಹೇಳಿ ಇವತ್ತು ನಾವು 53,000 ಕೋಟಿ ರೂಪಾಯಿ ನಿಮ್ನ 5 ಗ್ಯಾರಂಟಿ ಕೊಟ್ಟು ತನ್ನ ತಾಯಂದಿರಿಗೆ, ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಓಡಾಕ್ ಮಾಡಿ, ಎಲ್ಲರಿಗೂ ಕೂಡ ಇವತ್ತು ಕರೆಂಟ್ ಕೊಟ್ಟು ಮಾಡಿ, ಇದೊಂದು ದೊಡ್ಡ ತೀರ್ಮಾನ. ನೀವು ನಮ್ಗೆ ಆಶೀರ್ವಾದ ಮಾಡೋದ್ರಿಂದ ನಾವಿಂತ ದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಸರ್ಕಾರ ಇರೋದೇ ನಿಮ್ಗೋಸ್ಕರ, ನೀವಿರೋದೇ ನಮಗೋಸ್ಕರ. ಆ ವಿಚಾರ ಇರ್ಲಿ ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ನಮ್ಗೆ ಶುಭ ಹಾರೈಸಿ ಈ ದಿನ ಕೃಷಿ ಸಂತೆಯಲ್ಲಿ ಪಾಲ್ಗೊಂಡು ಅನೇಕ ವಿಚಾರಗಳನ್ನ ತಿಳ್ಕೊಂಡು ನಾನು ಕೂಡ ನೋಡಿದೆ. ಅವರೇಕಾಯಿ ನೋಡಿದೆ, ಇದಾದ್ಮೇಲೆ ಅವರೇ ಬೆಳೆ, ಅವರೇದು ಒಂದು ದಿವಸ ಇದಿದೆ ನಮ್ಮ ಇದರಲ್ಲಿ ಮಲೇಶ್ ಇದರಲ್ಲಿ ಬಸವನಗುಡಿ ಗ್ರೌಂಡ್ ಅಲ್ಲಿ, ಅದಕ್ಕೂ ಕೂಡ ಇವತ್ತು ಹೋಗ್ತಾ ಇದ್ದೀನಿ. ಸೊ ಅದರಿಂದ ನೀವೆಲ್ಲ ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. ಮುಂದುವರಿಸಿ, ಪ್ರೋತ್ಸಾಹ ಕೊಡಿ. ಸರ್ಕಾರ ನಿಮ್ ಜೊತೆ ಯಾವಾಗಲೂ ಇರ್ತದೆ ಅನ್ನೋ ಮಾತನ್ನ ಹೇಳಿ, ವಿಶೇಷವಾಗಿ ಚಲರಾಜ ಸ್ವಾಮಿ ಅವರ ಮುಖಂಡತ್ವದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಕೃಷಿ ಯೂನಿವರ್ಸಿಟಿಯವರು, ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು, ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯವರು, ವೆಟರಿನರಿ ಯೂನಿವರ್ಸಿಟಿಯವರು ಎಲ್ಲ ಸೇರಿ ಇಡೀ ರಾಜ್ಯದಲ್ಲಿ ಬಹಳ ಉತ್ತಮವಾಗಿ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.